ನಮಸ್ಕಾರ ಸ್ನೇಹಿತರೆ. ಜನಿವಾರ ನಿಮಗೆ ಇವತ್ತು ಜನಿವಾರ ಗಂಟು ಹಾಕುವುದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಜನರಿಗೆ ಗೊತ್ತಿರ್ಬೋದು, ಆದರೂ ಗೊತ್ತಿಲ್ಲದವ್ರು ಕಲ್ತ್ಕೊಳ್ಳಿ. ಇದು ತುಂಬ ಪವಿತ್ರವಾದ ಗಂಟು ಅಂತಾರೆ, ಬ್ರಹ್ಮಗಂಟು ಅಂತಾರಲ್ಲ, ಅದೇ ಥರ. ಯಾಕೆ ಹೇಳ್ತಾರಂದರೆ ಇದನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಕಟ್ ಮಾಡಿ ತೆಗಿಬೇಕು. ಇದರಲ್ಲಿ ಭಾರಿ ವಿಶೇಷ ಉಂಟು. ಜನಿವಾರಧಾರಿಗಳಿಗೆ ಅದು ಗೊತ್ತು. ಮದುವೆ ಮುಂಚೆ 3 ಎಳೆ ಇರ್ತದೆ, ಮದುವೆ ನಂತರ 6 ಎಳೆ ಹಾಕ್ತಾರೆ. ಸೊ ಏನಾಗ್ತದೆ ಅಂದರೆ, ಈ ನೂಲು ಹುಣ್ಣಿಮೆ ಟೈಮಲ್ಲಿ ಜನಿವಾರ ಬದಲಾಯಿಸ್ತಾರೆ. ಆ ಟೈಮಲ್ಲಿ ಏನಾದರೂ ಯಾರಾದರೂ ಹುಡುಗಿ ನೋಡಿ ಚಂದ ಇದ್ದಾಳೆ, ಇವರೊಮ್ಮೆ ಮದುವೆ ಆಗುವ ಅಂತ ಯೋಚನೆ ಮಾಡ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅದೇ ಟೈಮಲ್ಲಿ ರಕ್ಷಾಬಂಧನ ಸಮೇತ ಇರ್ತದೆ. ಅವಳನ್ನು ನಂಬ್ಕೊಂಡು 3 ಎಳೆ ಜನಿವಾರವನ್ನು 6 ಎಳೆ ಮಾಡ್ಲಿಕ್ಕೆ ಹೋಗ್ತಾರೆ. ಆದರೆ ಅವಳು 1 ಎಳೆದು ರಕ್ಷಾಬಂಧನ ಕಟ್ಟಿಬಿಡ್ತಾಳೆ. ಅವನ ಗ್ರಾಚಾರ ಪಾಪ ಅಲ್ವಾ. ಸ್ವಲ್ಪ ಇನ್ನೂ ಉದ್ದವಾಗಿ ತಗೊಂಡಿದ್ರೆ ಕರೆಕ್ಟಾಗಿ ಬರ್ತಾ ಇತ್ತು. ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡಲಿಕ್ಕೆ ಕಲಿಬೇಕು. ಅದಕ್ಕೆ ಹೀಗೆ ಫಸ್ಟ್ ಇದನ್ನ ಗಂಟಾಗ್ತದೆ. ಓಕೆ, ಏನಿಲ್ಲ, ಸಿಂಪಲ್. ಹೋದ ದಾರಿಯಲ್ಲೇ 3 ಎಳೆ ಸಹ ಹೋಗ್ಬೇಕು. ಗೊತ್ತಾಯ್ತು, ಕಾಣಿಸ್ತದ? ಹೋದ ದಾರಿಯಲ್ಲಿ ಸ್ವಲ್ಪ ಉದ್ದ ಆಯಿತು. ಯಾವುದೇ ಕಾರಣಕ್ಕೂ ಜನಿವಾರವನ್ನು ಕಟ್ ಮಾಡೋದಿಲ್ಲ. ಸೊ ಎಕ್ಸ್ಟ್ರಾ ಆಯಿತು ಅಂತ ಕಟ್ ಮಾಡಲಿಕ್ಕೆ ಅದನ್ನು ಹೀಗೆ ತಗೊಂಡು ಹೀಗೆ ಸುತ್ತಾಡಿಸಿದ್ರೆ ಅದು ಒಂದು ಹಂತದಲ್ಲಿ ಸರಿಯಾಗಿ ಬರ್ತದೆ. ಅದು ನೋಡಿ, ಆ ಕಡೆ ಬರಲಿಲ್ಲ ಅಂದರೆ ಇನ್ನೊಂದು ಕಡೆ ಇದೆ ಅಷ್ಟೇ. ಅಲ್ಲಿ ನೀವು ನೋಡ್ಬೇಕಾದ್ರೆ ಹೀಗೆ ಸುತ್ತಾಡ್ಲಿಕ್ಕೆ ಸಿಗ್ಬೇಕು. ಗೊತ್ತಾಯಿದೆ, ಅಷ್ಟು ಉದ್ದ ಇದ್ದದ್ದು ಈಗ ಆಲ್ಮೋಸ್ಟ್ ಸರಿ ಆಯಿತು. ಇನ್ನು ಸ್ವಲ್ಪ ಅವರಿಗೆ ಮದುವೆಯಾಗಿ ಮಕ್ಕಳಿಗೆ ಉಪನಯನ ಆದರೂ ಸಹ ಇನ್ನೂ ಸಹ ಕಲ್ತಿದ್ದೀನಿ. ಇವತ್ತಾದರೂ ಕಲೀರಿ, ಕಲಿತ್ರೆ ಮುಂದಿನ ತಲೆಮಾರಿಗೆ ಹೇಳ್ಕೊಡ್ಬೋದಲ್ವ. ನೋಡಿ ಕರೆಕ್ಟಾಗಿ ಇವಾಗ ಈಗ ಆ ಗಂಟೆಲ್ಲಿದೆ ನೋಡಿ, ಇಲ್ಲಿದೆ ಅಲ್ಲ, ಬರ್ತೀರಿ. ಒಟ್ಟಿಗೆ ತಂದು ಅದ್ರ ಜೊತೆಗೆ ಸೇರಿಸಿ ಅಷ್ಟೇ. ಆಲ್ರೆಡಿ ಇನ್ನೊಂದು ಮಾಡಿ ಆಗಿದೆ. ಒಟ್ಟಿಗೆ ತಂದರೆ ಯಾವುದೇ ಕಾರಣಕ್ಕೂ ಉದ್ದ ಗಿಡ್ಡ ಆಗೋದಿಲ್ಲ. ಥ್ಯಾಂಕ್ ಯು.